ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮೊದಲನೇ ಎನಾ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಈ ಕ್ಲಾಸನ್ನು ನೀವು ಡೈಲಿ ನೋಡ್ತಾ ಇದ್ದರೆ ನೀವು ಕೊನೆ ಆಗುವಾಗ ನೀವೊಬ್ಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಬೇಕಾಗಿರುವಂತಹ ಟಿಕ್ಸ್ ಮತ್ತು ಟಿಪ್ಸನ್ನು ನಾನು ನಿಮಗೆ ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಮೊದಲನೇದಾಗಿ ನಾವಿಲ್ಲಿ ಮೆಹಂದಿ ಕೋನನ್ನು ಹೇಗೆ ಹಿಡಿಬೇಕು ಅಂತ ನೋಡಿ. ಮೆಹಂದಿ ಕೋನನ್ನು ನಾವು ಈ ರೀತಿಯಲ್ಲಿ ಇಡಬೇಕು. ಇಟ್ಟು ನಮ್ಮ ಈ ಫಿಂಗರಲ್ಲಿ ನಾವು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಹೀಗೆ ಮೆಹಂದಿ ಬರ್ತದೆ. ನಾವು ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ನಾವು ಮೆಹಂದಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇದಾಗಿ ನಾವಿಲ್ಲಿ ಲೈನ್ಸನ್ನು ಬೇಸಿಕ್ ಲೈನ್ಸ್, ಇದು ಬೇಸಿಕ್ ಲೈನ್ಸ್ ಅಂದರೆ ಮೆಹಂದಿ ಬಾರ್ಡರಲ್ಲೆಲ್ಲ ಯೂಸ್ ಆಗುವಂಥ ಲೈನ್ಸ್. ಇದನ್ನು ನಾವು ಹೇಗೆ ಡ್ರಾ ಮಾಡೋದು, ಹೇಗೆ ಹೆನ್ನದಲ್ಲಿ ಮಾಡೋದು ಅಂತ ಹೇಳಿ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಹೆನ್ನ ಟಿಪ್ಪನ್ನು ಹೀಗೆ ಪೇಪರಲ್ಲಿ ಇಟ್ಟು ನಂತರ ಅದನ್ನು ಎತ್ತಿ ಹೀಗೆ ನೋಡಿ, ಹೀಗೆ ಮಾಡಿ ನಾವು ಬೇಸಿಕ್ ಲೈನನ್ನು ನಾವು ಡ್ರಾ ಮಾಡೋದು ನಮ್ಮದು. ಅಲ್ಲದೆ ನಾವು ಇದು ಟಿಪ್ಪನ್ನು ಕೋನನ್ನು ಇದರಲ್ಲೇ ಇಟ್ಟು ಹೀಗೆ ಡ್ರಾ ಮಾಡಬಾರ್ದು. ನಾವು ಇದು ನಮಗೆ ರಾಂಗ್ ಆಗ್ತದೆ. ನಾವು ಯಾವಾಗಲೂ ಇದನ್ನು ಹೀಗೆ ಇಟ್ಟು ಇಲ್ಲಿಂದ ಮೇಲೆಯಿಂದ ಅದನ್ನು ಒಂದೇ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ನಾವೀಗ ಜಾಸ್ತಿ ಪ್ರೆಸ್ ಮಾಡಿದರೆ ಇದು ಮಿಡ್ಲಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಒಂದೊಂದು ಸಲ ನಾವು ಕಮ್ಮಿ ಪ್ರೆಸ್ ಮಾಡಿದರೆ ಮೆಹಂದಿ ಕೋನನ್ನು ಇದು ಇಲ್ಲಿ ಮಿಡ್ಲಲ್ಲಿ ಕಟ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ನೋಡಿ ಇಲ್ಲಿ ಹೀಗೆ ಇಟ್ಟು ಇಲ್ಲಿಂದ ಒಂದೇ ರೀತಿ ನಮ್ಮ ತಂಬಲ್ಲಿ ಪ್ರೆಸ್ ಮಾಡ್ತಾ ಇದನ್ನು ಇಲ್ಲಿ ತಂದು ಹೀಗೆ ಇಲ್ಲಿ ಇದನ್ನು ನಿಲ್ಲಿಸಬೇಕು. ಈಗ ನೀವು ನಾನು ಹೇಳಿಕೊಟ್ಟಾಗೆ ಬೇಸಿಕ್ ಲೈನ್ ಹೇಗೆ ಮಾಡುವುದು ಅಂತ ನಿಮಗೊಂದು ಐಡಿಯಾ ನಿಮ್ಮ ತಲೆಯಲ್ಲಿ ಅದು ಇದಾಯಿತು. ನೋಡಿ, ಈಗ ಈ ಬೇಸಿಕ್ ಲೈನನ್ನು ನಾವು ಮೆಹಂದಿ ಇದರಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನೋಡಿ. ಈಗ ಈ ಲೈನ್ಸನ್ನು ಇದನ್ನು ನೀವು ನೋಡಿರ್ತೀರಾ ಮೆಹಂದಿಯಲ್ಲಿ. ನೋಡಿ, ಇಲ್ಲಿ ನಂದು ಪ್ರೆಷರ್ ಸ್ವಲ್ಪ ಕಮ್ಮಿ ಆಯಿತು, ಹಾಗೆ ಇದು ಕಟ್ಟಾಯಿತು. ಈ ರೀತಿಯಾಗಿ ಬಾರ್ಡರ್ನಲ್ಲಿ ಈ ಲೈನ್ಸನ್ನು ನಾವು ಯೂಸ್ ಮಾಡ್ತಾರೆ. ಇದು ನಮ್ಮದು ಬೇಸಿಕ್ ಲೈನ್ಸ್ ಅಂತ ಹೇಳ್ತೇವೆ ಇದಕ್ಕೆ. ನೋಡಿ, ಈ ರೀತಿ ನಾವು ಈ ಲೈನನ್ನು ಇದು ಮಾಡಬೇಕಾಗುತ್ತೆ. ಯಾವತ್ತೂ ಸಹ ನೀವು ಮೆಹಂದಿ ಕೋನನ್ನು ಹೀಗೆ ಇಟ್ಟು ಹೀಗೆ ಎಳಿಬೇಡಿ, ಆಗ ಅದು ನಿಮಗೆ ಒಳ್ಳೆ ಲೈನ್ಸ್ ಆಗಿ ಕಾಣೋದಿಲ್ಲ. ಈ ಲೈನ್ ಮತ್ತು ಈ ಲೈನನ್ನು ನೀವು ನೋಡಿ, ಯಾವ ಲೈನ್ ನಿಮಗೆ ಕರೆಕ್ಟಾಗಿ ಬಂದಿದೆ ಅದು ನಾವು ಫಸ್ಟಿಗೆ ಆ ತಪ್ಪನ್ನು ಯಾವತ್ತೂ ನೀವು ಮಾಡಬಾರ್ದು. ಮೆಹಂದಿ ಕೋನನ್ನು ಸರ್ಫೇಸಲ್ಲಿ ಇಟ್ಟು ಎಳಿಬಾರ್ದು, ಈ ರೀತಿ ರಾಂಗ್ ಆಗುತ್ತೆ. ಯಾವಾಗಲೂ ಮೆಹಂದಿ ಕೋನನ್ನು ಫಸ್ಟಿಗೆ ಸರ್ಫೇಸಲ್ಲಿಟ್ಟು ನಂತರ ಹೀಗೆ ಎತ್ತಿ ನಂತರ ಅದನ್ನು ಕೊನೆಗೆ ನಮ್ಮ ಎಂಡ್ ಪಾಯಿಂಟಲ್ಲಿ ಹೀಗೆ ನಿಲ್ಲಿಸಬೇಕಾಗುತ್ತೆ. ಇದು ಮೊದಲನೇದು ಬೇಸಿಕ್ ಲೈನ್ 1. ಎರಡನೇದಾಗಿ ಇದೇ ಲೈನಲ್ಲಿ ನಮಗೆ ಇನ್ನು ಬೇರೆ ಬೇರೆ ರೀತಿಯ ಲೈನ್ ಮಾಡಲಿಕ್ಕೆ ಇರ್ತದೆ. ನೋಡಿ, ನೆಕ್ಸ್ಟ್ ಇನ್ನೊಂದು ಲೈನ್ ಬರ್ತದೆ. ಈ ರೀತಿ ಚೆಕ್ಸ್ ಮಾಡುವಾಗ ನಾವು ಈ ಲೈನನ್ನು ಯೂಸ್ ಮಾಡ್ತೇವೆ. ನೋಡಿ, ಈ ರೀತಿಯ ಲೈನ್ಸ್, ಇದು ಚೆಕ್ಸ್ ಮಾಡುವಾಗ ನಾವು ಈ ರೀತಿಯ ಲೈನ್ಸ್ಗಳನ್ನು ಯೂಸ್ ಮಾಡ್ತೇವೆ. ನೋಡಿ, ಈ ರೀತಿ ಅದೇ ಲೈನು, ಬಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿರ್ತದೆ ಇಲ್ಲಿ. ನೆಕ್ಸ್ಟ್ ಇನ್ನೊಂದು, ಇದನ್ನು ನಾವು ಲಂಬಾಕಾರದಲ್ಲಿ ಇದನ್ನೇ ಈ ಮೇಲಿನಿಂದ ಕೆಳಗಡೆ ನೋಡಿ. ಇಲ್ಲಿ ನಮ್ಮದು ಪ್ರೆಷರ್ ಕಮ್ಮಿ ಆಯಿತು ಮೋಸ್ಟ್ಲಿ. ನೋಡಿ, ಇಲ್ಲಿ ಇದಾಯಿತು, ಕಟ್ಟಾಯಿತು. ಪ್ರೆಷರ್ ಕಮ್ಮಿ ಯಾವಾಗಲಾಗಬಾರ್ದು. ನೋಡಿ, ಇಲ್ಲಿ ಲಂಬಾಕಾರದಲ್ಲಿ ಅಂದರೆ ಮೇಲಿನಿಂದ ಕೆಳಗೆ ಹೀಗೆ ಅದೇ ರೀತಿ ನಾವು ಕೋನನ್ನು ಎತ್ತಿ ಹಿಡಿದು ಇದು ಮಾಡಬೇಕು. ಕೋನನ್ನು ಈಗ ನಾವು ಸರ್ಫೇಸ್ಗೆ ಟಚ್ ಮಾಡಿ ಲೈನ್ ಹೇಳಿದರೆ ಅದು ಕರೆಕ್ಟ್ ಬರುವುದಿಲ್ಲ. ಈ ರೀತಿ ಮಾಡಿ, ನೀವು ಈ ರೀತಿ ಮಾಡಿದರೆ ಅದು ಕರೆಕ್ಟ್ ಲೈನ್. ಇದು ನಾವು ನೋಡಿ, ನಾವಿವತ್ತು 3 ರೀತಿಯ ಲೈನ್ಸ್ಗಳನ್ನು ನಾನೀಗ ನಿಮಗೆ ಶೇರ್ ಮಾಡಿದೆ. ನೋಡಿ,
ಇದು ಒಂದು ರೀತಿಯ ಲೈನ್ಸ್, ಇದು ಒಂದು ರೀತಿಯ ಲೈನ್ಸ್, ಮತ್ತು ಇದು ಒಂದು ರೀತಿಯ ಲೈನ್ಸ್. 3 ರೀತಿಯ ಲೈನ್ಸೇ ಮಾಡಿದೆ. ನಾನು ಇದರಲ್ಲಿ ನಿಮಗೆ ಹೇಗೆ ಲೈನ್ಸ್ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಟ್ಟೆ. ನೋಡಿ, ಇನ್ನು ನಾವು ಇದೇ ಲೈನ್ಸನ್ನು ಯೂಸ್ ಮಾಡಿ ಬಾಕ್ಸಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, ಈಗ ನೋಡಿ, ಇದು ನನ್ನ ಲೈನ್ಸ್ ನಿಮಗೆ ನಾನು ಆಗ ಹೇಳಿಕೊಟ್ಟೆ. ನೋಡಿ, ಹೀಗೆ ಮಾಡಿ, ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೈನ್ ಹೀಗೆ. ನೋಡಿ, ಇಲ್ಲಿ ನನ್ನ ಕೋನ್ ಸ್ವಲ್ಪ ಇದಾಗ್ತಾ ಉಂಟು, ತುಂಬ ದಿವಸ ಆಯಿತು ಮಾಡಿಟ್ಟು ಕೋನು. ನೆಕ್ಸ್ಟ್ ಲೈನ್ ಹೀಗೆ ಮಾಡಿ, ನಾವೀಗ ಚೆಕ್ಸ್ ಬಾರ್ಡರ್ ನಂತರ ಚೆಕ್ಸ್ ಬರ್ತದೆ. ಈ ಚೆಕ್ಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡುವ ನಾವು. ನೋಡಿ, ನಂತರ ನಾವು ಇದನ್ನು ಒಂದೊಂದರ ಮೇಲೆ ಇನ್ನೊಂದು ಬಾಕ್ಸಸ್ ಮಾಡ್ತಾ ಹೋಗೋದು. ಹೀಗೆ ಬಾಕ್ಸಸ್ ಇದು. ಈಗ ನಿಮಗೆ ಲೈನ್ಸ್, ಬೇಸಿಕ್ ಲೈನ್ಸ್, ಹಾರಿಜಾಂಟಲ್ ಲೈನ್ಸ್, ವರ್ಟಿಕಲ್ ಲೈನ್ಸ್, ಮತ್ತು ಈಗ ನಿಮಗೆ ಇದು ಬಾಕ್ಸ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳಿಕೊಟ್ಟೆ. ನೋಡಿ, ಈ ರೀತಿಯಾಗಿ ನಮಗೆ ಬಾಕ್ಸಸ್ ಮಾಡಬೇಕಾಗುತ್ತೆ. ಇದು ಬಾಕ್ಸಸ್ ನೆಕ್ಸ್ಟ್ ನಿಮಗೆ ಗ್ರಿಡ್ಡಲ್ಲಿ ಬರ್ತದೆ. 1 ಲೈನ್ ಬಾಕ್ಸ್, 2 ಲೈನ್ ಬಾಕ್ಸ್, 3 ಲೈನ್ ಬಾಕ್ಸ್, 4 ಲೈನ್ ಬಾಕ್ಸ್. ಅದು ನಾನು ನಿಮಗೆ ಮತ್ತೆ ಹೇಳಿಕೊಡ್ತೇನೆ. ಮೊದಲು ನಿಮಗೆ ಇಷ್ಟು ಬೇಸಿಕಲ್ಲಿ ಇಷ್ಟು ನಾಲೆಜ್ ನಿಮಗೆ ಮೊದಲನೇ ಕ್ಲಾಸಲ್ಲಿ ಇರಬೇಕು. ಲೈನ್ಸ್ ನಾವು ಹೇಗೆ ಡ್ರಾ ಮಾಡೋದು ಅಂತ. ಈಗ ನಿಮಗೆ ಇದು ಬೇಸಿಕ್ ಲೈನ್ಸ್ ಗೊತ್ತಾಯಿತು. ಬೇಸಿಕ್ಕಾಗಿ ಹೇಗೆ ನೀವು ಎಲ್ಲ ಮಾಡ್ತಾ ಇರೋದು ಯಾವುದೇ ಯೂಟ್ಯೂಬ್ ಚಾನಲ್ಲಾದರೂ ಯಾರು ಬಾಯಿಂದ ಹೇಳಲ್ಲ, ಜಸ್ಟ್ ಮಾಡ್ತಾ ಹೋಗ್ತಾರೆ. ಯಾರಿಗೂ ಅದು ತಲೆಗೆ ಅರ್ಥ ಆಗಲ್ಲ, ಇದು ಎಂತಪ್ಪ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನೀವು ಯಾವತ್ತಿದ್ರೂ ಈ ರೀತಿ ಲೈನ್ ಡ್ರಾ ಮಾಡಬಾರ್ದು, ಇದು ರಾಂಗ್ ಆಗ್ತದೆ. ಯಾವತ್ತಿದ್ರೂ ಲೈನ್ ಡ್ರಾ ಮಾಡೋದು ಈ ರೀತಿಯಾಗಿ ಮಾಡಬೇಕು. ಲೈನನ್ನು ಡ್ರಾ, ಇದೇ ನಿಮ್ಮದು ಕರೆಕ್ಟಾದ ವೇ. ಈ ರೀತಿ ಲೈನ್ ಡ್ರಾ ಮಾಡಿದರೆ ನಿಮ್ಮ ಮೆಹಂದಿ ಒಳ್ಳೆ ಫಿನಿಶಿಂಗ್ ಬರ್ತದೆ.